ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿ ಹಾಗೂ ಎಷ್ಟು ಫಾಸ್ಟ್ ಮಾಡೋದಂದರೆ ಇದು ಅಷ್ಟು ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಅದು ಕೂಡ ರವೆಯಿಂದ ಸೂಪರ್ ಸ್ಮೂತಾಗಿ ಬರುತ್ತೆ ಹಾಗೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಉಂಟಂತ ಹೇಳಿ. ತುಂಬ ಒಳ್ಳೆಯದುಂಟಿದು ಹಾಗೂ ತುಂಬ ಈಸಿ ಕೂಡ ಉಂಟು. ಇನ್ನು ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ಯಾರಿಗೆ ನನ್ನ ಎಲ್ಲ ರೆಸಿಪೀಸ್ ಇಷ್ಟ ಆಗುತ್ತೆ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ. ಓಕೆ, ಫಾಸ್ಟಾಗಿ ಇವಾಗ ಮಾಡೋಣ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಸಜ್ಜಿಗೆ ರವೆ ಅಂತ ಹೇಳ್ತೀವಿ, ಬಾಂಬೆ ಸಜ್ಜಿಗೆ ಅಂತ ಹೇಳ್ತೀವಿ, ಸೆಮೋಲಿನ ಅಂತ ಹೇಳ್ತೀವಿ, ಸಣ್ಣ ರವೆ ಅಂತ ಹೇಳ್ತೀವಿ. ಆ ರವೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ ಇದನ್ನು. ಹಾಗೂ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ನಾವು ಇದೇ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಮಾತ್ರ, ಇದರಲ್ಲಿ ಯಾವುದೇ ಗೆಡ್ಡೆ ಎಲ್ಲ ಏನು ಉಳಿಬಾರ್ದು. ಇದನ್ನು ಸ್ವಲ್ಪ ಹೊತ್ತು ನಾವು ಮುಚ್ಚಿ ಸೈಡಿಗೆ ಇಡೋಣ. ಎಲ್ಲ ನೀರು ಎಳ್ಕೊಳ್ಳಿ, ರವೆ ಎಷ್ಟು ನೀರುಂಟು ನೋಡಿ ಅದೆಲ್ಲ ಸೋಕ್ ಮಾಡಲಿ ಅಂತೇಳಿ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಅಷ್ಟು ತನಕ ಇದಕ್ಕೆ ನಾವು ಮಸಾಲ ರೆಡಿ ಮಾಡೋಣ. ನಾನು ಆಲ್ರೆಡಿ ಆಲೂಗೆಡ್ಡೆಯನ್ನು ಬೇಯಿಸಲಿಕ್ಕೆ ಹಾಕಿದ್ದೆ. ಇದು ಮಾಡುವಾಗಲೇ ನಾನು ಆಲ್ರೆಡಿ ಆಲೂಗೆಡ್ಡೆ ಬೇಯಿಸಲಿಕ್ಕೆ ಹಾಕಿದ್ದೆ. ಇವಾಗ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಅದಕ್ಕೆ ನಾನು 1 ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ ಹಾಗೂ 1 ಹಸಿಮೆಣಸು, ಆಮೇಲೆ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಫ್ರೈ ಮಾಡೋಣ. ಆಮೇಲೆ ಸ್ವಲ್ಪ ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ಇದನ್ನು ಕೂಡ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದೇ ರೀತಿ. ಆಮೇಲೆ ಇದಕ್ಕೆ ಉಳಿದ ಮಸಾಲೆನೂ ಹಾಕಲಿಕ್ಕುಂಟು. ಸ್ವಲ್ಪ ಫ್ರೈ ಆದಮೇಲೆ ನಾನು ಹೇಳ್ತೀನಿ ಯಾವುದೆಲ್ಲ ಮಸಾಲೆ ಅಂತೆ ನೋಡಿ. ಫಸ್ಟಿಗೆ ನಾನಿಲ್ಲಿ ಅರಿಶಿನ ಪೌಡರ್ ಹಾಕಿದ್ದೀನಿ, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ದೀನಿ 2 ಸ್ಪೂನಷ್ಟು, ಹಾಗೂ ಸ್ವಲ್ಪ ಜೀರಾ ಪೌಡರ್ ಹಾಗೂ ಸ್ವಲ್ಪ ಧನಿಯಾ ಪೌಡರ್ ಎಲ್ಲ ಹಾಕಿ ಈ ರೀತಿ ಸ್ವಲ್ಪ ಎಣ್ಣೆ ಸ್ಲೋವಲ್ಲಿಟ್ಟು ಗ್ಯಾಸನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಆಮೇಲೆ ಆಲೂಗೆಡ್ಡೆ ನಾವು ಆವಾಗ ಬೇಯಿಸಿಟ್ಟಿದ್ದೀವಿ ನೋಡಿ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ನಾನು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಮಾತ್ರ ಸ್ವಲ್ಪ ಹೊತ್ತು ನಾವು ಗ್ಯಾಸ್ ಸ್ವಲ್ಪ ಜೋರಲ್ಲಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಈ ರೀತಿ. ಹಾಗೂ ಉಪ್ಪು ಹಾಕಿದ್ವಿ ನೋಡಿ, ಅದು ಸರಿಯಾಗಿ ಆಲೂಗೆಡ್ಡೆಗೆ ಒಳ್ಳೆ ರೀತಿಯಲ್ಲಿ ಎಳಿಬೇಕು. ಹಾಗಾಗಿ ಗ್ಯಾಸ್ ಫಾಸ್ಟಲ್ಲಿ ಇಡಿ ಹಾಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ. ಆಲೂಗೆಡ್ಡೆ ಫ್ರೈ ಆದರೆ ಎಣ್ಣೆಯಲ್ಲಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಎಷ್ಟೇ ಕೆಲಸ ಇದರಲ್ಲಿ. ಓಕೆ, ಇವಾಗ ಮಸಾಲ ರೆಡಿಯಾಗಿದೆ. ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡೋಣ ಇದನ್ನು. ಇವಾಗ ನಾನು ರವೆ ನೋಡೋಣ ಏನಾಗಿದೆ ಅಂತ ಹೇಳಿ. ನೋಡಿ ಸರಿಯಾಗಿ ನೀರು ಎಳ್ಕೊಂಡಿದೆ, ನೋಡ್ಬೋದು ನೀವು. ಒಳ್ಳೆ ರೀತಿಯಲ್ಲಿ ಸೋಕ್ ಆಗಿದೆ ರವೆ. ಓಕೆ, ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡೋಣ. ಬೇಗನೆ ಇದು ಗ್ರೈಂಡ್ ಆಗುತ್ತೆ, ತುಂಬ ಹೊತ್ತು ಏನಾಗಲ್ಲ. ಯಾಕೆಂದರೆ ಆಲ್ರೆಡಿ ರವೆ ಫುಲ್ ಸ್ಮೂತ್ ಆಗಿದೆ. ಓಕೆ, ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೀನಿ. ಓಕೆ, ಗ್ರೈಂಡ್ ಮಾಡಿ ಆಯಿತು, ನೋಡ್ಬೋದು ನೀವು. ತುಂಬ ಒಳ್ಳೆ ಪೇಸ್ಟ್ ಆಗಿದೆ ಇದು. ಸ್ವಲ್ಪ ದಪ್ಪ ಅಂತ ಕಂಡ್ರೆ ನೀವು ಸ್ವಲ್ಪ ನೀರನ್ನು ಸೇರಿಸಿ. ನಾನು ಹೇಳ್ತೀನಿ ಎಷ್ಟು ಹದ ಇರಬೇಕಂತ ಹೇಳಿ. ನಾನು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಹದ ಇದ್ದರೆ ಸಾಕು ನೋಡಿ, ಇಷ್ಟು ಇದ್ದರೆ ಸಾಕು. ತುಂಬ ದಪ್ಪ ಬೇಡ ಅಥವಾ ತುಂಬ ತೆಳುನೂ ಬೇಡ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಯಾವುದಾದ್ರೂ ಒಂದು ಕಾವಲಿ ಇಡಿ. ಅದರಲ್ಲಿ ನಾನು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗೂ ಟೇಸ್ಟಾಗಿ ಬರುತ್ತೆ. ತುಪ್ಪ ಹಾಕಿ ಗ್ಯಾಸನ್ನು ಸ್ಲೋವಲ್ಲಿಟ್ಟು ನೋಡಿ ಈ ರೀತಿ ದೋಸೆ ರೀತಿ ಬಿಟ್ಟರೆ ಆಯಿತು. ತುಂಬ ಸಿಂಪಲ್ ಉಂಟು, ತುಂಬ ಈಸಿ ಉಂಟು. ಚೆನ್ನಾಗಿದು ಅಪ್ಲೈ ಕೂಡ ಆಗುತ್ತೆ ಹಾಗೂ ಫಾಸ್ಟಾಗಿ ಕೂಡ ಆಗುತ್ತೆ. ದೋಸೆ ಬಿಟ್ಟ ತಕ್ಷಣ ಗ್ಯಾಸನ್ನು ಫಾಸ್ಟ್ ಮಾಡಿ ನೋಡಿ, ಬೇಗನೆ ಇದು ಒಣಗಿ ಬರುತ್ತೆ. ಮೇಲ್ಗಡೆ ನೋಡ್ಬೋದು ನೀವು, ವೈಟ್ ಇದ್ದದು ಎಷ್ಟು ಬೇಗ ಬಾಯ್ಲ್ ಆಗ್ತಾಯಿದೆ ನೋಡಿ. ಮುಚ್ಚಿಡಬೇಕಂತ ಏನಿಲ್ಲ, ಬೇಗ ಆಗುತ್ತೆ ಇದು. ಓಕೆ, ಮೇಲ್ಗಡೆ ಎಲ್ಲ ಇವಾಗ ಚೆನ್ನಾಗಿ ಬೇಯ್ದಿದೆ, ನೋಡ್ಬೋದು ನೀವು, ಫ್ರೈ ಆಗಿದೆ. ಇವಾಗ ನಾವು ಇದನ್ನು ಈಸಿಯಲ್ಲಿ ಟರ್ನ್ ಮಾಡ್ಬೋದು.
ತುಂಬ ಈಸಿಯಲ್ಲಿ ಬರುತ್ತೆ ಹಾಗೂ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಇದು ದೋಸೆ. ಜಸ್ಟ್ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. ಸಿಂಪಲಾಗಿ ಸಾಂಬಾರು ಅಥವಾ ಯಾವುದ್ರ ಜೊತೆ ಚಟ್ನಿ ಜೊತೆ ಕೂಡ ನೀವು ಕ್ರಿಸ್ಪಿಯಾಗಿ ಮಾಡಿ ಇದನ್ನು ತಿನ್ಬೋದು. ಅಥವಾ ನಾನಿವತ್ತು ತೋರಿಸ್ತೀನಿ ನೋಡಿ, ಆ ರೀತಿ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಓಕೆ, ಇನ್ನೊಂದು ಸೈಡ್ ಇವಾಗ ನಾನು ಟರ್ನ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಇನ್ನೊಂದು ಸೈಡ್. ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ತುಪ್ಪ ಎಲ್ಲ ಹಾಕಿದ್ರಿಂದ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇವಾಗ ನಾನು ಇದರ ಮೇಲೆ ನೋಡಿ ಈ ರೀತಿ ನಾವು ಬಾಜಿ ಮಾಡಿದ್ದೀವಿ ನೋಡಿ, ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ದೀವಿ ನೋಡಿ, ಅದನ್ನು ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಈ ರೀತಿ ಫೋಲ್ಡ್ ಮಾಡಿ ನೀವು ತೆಗೆದರೆ ಆಯಿತು. ಸ್ವಲ್ಪ ಹೊತ್ತು ಸ್ಟಫಿಂಗ್ ಅದರಲ್ಲಿ ಹಾಕಿ ಈ ರೀತಿ ಇಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಇನ್ನು ಕೂಡ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿ ಉಂಟು ಇದು, ತುಂಬ ಈಸಿ ಉಂಟು. ಓಕೆ, ಇವಾಗ ಈಸಿಯಲ್ಲಿ ಇದನ್ನು ತೆಗೆದರೆ ಆಯಿತು. ನಾವು ತುಂಬ ಸುಲಭದಲ್ಲಿ ಬರುತ್ತೆ ಇದು ನೋಡಿ ಈ ರೀತಿ. ಓಕೆ, ನೋಡಿದ್ರಲ್ಲ. ಇವಾಗ ನಿಮಗೆ ಇನ್ನೊಂದು ನಾನು ಅದೇ ರೀತಿ ಮಾಡಿ ತೋರಿಸ್ತೀನಿ. ಇವಾಗ ನಾನು ಏನು ಎಣ್ಣೆ ಇದಕ್ಕೆ ಹಾಕಲ್ಲ, ಯಾಕೆಂದರೆ ಫಸ್ಟಿಗೆ ಹಾಕಿದ್ದೆ ಇದರಲ್ಲಿ ಉಂಟು. 2 ದೋಸೆಗೆ ಒಮ್ಮೆ ಎಣ್ಣೆ ಹಾಕಿದರೆ ಸಾಕೆಂದರೆ, ತುಪ್ಪ ಹಾಕಿದರೆ ಸಾಕು. ತುಪ್ಪ ಹಾಕಿದರೆ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಇನ್ನೊಮ್ಮೆ ನಾನು ಇವಾಗ ಬಿಟ್ಟು ನಿಮಗೆ ತೋರಿಸ್ತೀನಿ ದೋಸೆಯನ್ನು. ಅದೇ ರೀತಿ ಸೇಮ್ 1 ಸ್ಪೂನ್ ತಗೊಂಡು ದೋಸೆ ನಾವು ಯಾವ ರೀತಿ ನೋಡಿ ಈ ರೀತಿ ಅಪ್ಲೈ ಮಾಡ್ತೀವಿ ಅದೇ ರೀತಿ ಬಿಡಿಸಿದರೆ ಆಯಿತು. ತುಂಬ ಈಸಿಯಾಗಿ ಇದು ಬರುತ್ತೆ, ಏನು ಅಂಟೋದಿಲ್ಲ, ಏನೂ ಆಗೋದಿಲ್ಲ. ಓಕೆ, ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು. ಓಕೆ, ಇವಾಗ ಫ್ರೈ ಆಗಿದೆ ಫಸ್ಟ್ ಮೇಲ್ಗಡೆಯಿಂದ. ಇವಾಗ ಇದನ್ನು ನಾವು ಟರ್ನ್ ಮಾಡೋಣ. ನಾನು ಆವಾಗ ತೋರಿಸಿ ನೋಡಿ ಅದೇ ರೀತಿ ಇದನ್ನು ಕೂಡ ಮಾಡ್ತೀನಿ ನಾನು. ನೋಡಿ ಟರ್ನ್ ಮಾಡಿದೆ. ಇವಾಗ ಇದಕ್ಕೆ ನಾನು ಬಾಜಿಯನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಬಾಜಿಯನ್ನು ಹಾಕಿ ಆವಾಗ ಮಾಡಿದೆ ನೋಡಿ, ಅದೇ ರೀತಿ ಫೋಲ್ಡ್ ಮಾಡಿ ತೆಗಿತೀನಿ. ಇದು ಆದ ತಕ್ಷಣ ನಾನು ನಿಮಗೆ ಇನ್ನೊಂದು ವಿಧದಲ್ಲಿ ಮಾಡಿ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೂ ನಿಮಗೆ ಮಕ್ಕಳಿಗೆ ಟಿಫಿನಿಗೆ ಕೊಡಲಿಕ್ಕೆಲ್ಲ ತುಂಬ ಈಸಿಯಾಗಿರುತ್ತೆ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಓಕೆ, ನೋಡಿ ಇದನ್ನು ಸಿಂಪಲಾಗಿ ತೆಗೆದೆ ನಾನು. ನೋಡ್ಬೋದು ನೀವು, ತುಂಬ ಕಮ್ಮಿ ಎಣ್ಣೆಯಲ್ಲಿ ಕೂಡ ನೀವು ಮಾಡಿದರೆ ಇದು ಈಸಿಯಾಗಿ ಬರುತ್ತೆ ದೋಸೆ. ಯಾವುದೇ ರೀತಿಯಲ್ಲಿ ಅಂಟಲ್ಲ ಅಥವಾ ನಿಮಗೆ ಕಷ್ಟ ಆಗಲ್ಲ ಮಾಡಲಿಕ್ಕೆ. ಓಕೆ, ನೋಡಿದ್ರಲ್ಲ, ಈ ರೀತಿ ಕೂಡ ಮಾಡ್ಬೋದು. ಇವಾಗ ನಿಮಗೆ ಇನ್ನೊಂದು ರೀತಿ ಕೂಡ ತೋರಿಸ್ತೀನಿ. ಸೇಮ್ ಅದೇ ರೀತಿ ಆವಾಗ ನಾನು ತೋರಿಸಿದೆ ನೋಡಿ, ಅದೇ ರೀತಿ ನಾನು ತುಪ್ಪವನ್ನು ಹಾಕಿದೆ. ಆಮೇಲೆ ಸೇಮ್ ಅದೇ ರೀತಿ ನಾನು ದೋಸೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಓಕೆ, ದೋಸೆ ಹಾಕಿದೆ. ದೋಸೆ ಫ್ರೈ ಆಗಲಿ ಸ್ವಲ್ಪ ಹೊತ್ತು. ಫ್ರೈ ಆಗ್ತಾ ಬರ್ತದೆ, ಬೇಗನೆ ಆಗುತ್ತೆ ಇದು. ಎಷ್ಟು ಬೇಗ ನೀವು ಮಾಡಿ ಕೊಡ್ಬೋದಂದರೆ ಬೆಳಿಗ್ಗೆ ನೋಡಿ. ಇವಾಗ ಇದನ್ನು ಟರ್ನ್ ಮಾಡೋಣ. ಓಕೆ, ಇದು ಫ್ರೈ ಆಗಿದ್ದೆ. ನಾನು ಪ್ಲೇಟಿಗೆ ಸಪ್ರೇಟಾಗಿ ತೆಗಿತೀನಿ ನೋಡಿ ಈ ರೀತಿ. ಇದೇ ರೀತಿ ನಾನು 2-3 ದೋಸೆ ಮಾಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ನಾನು ದೋಸೆ ಎಲ್ಲ ಮಾಡಿ ರೆಡಿಯಾಗಿದೆ. ಆಮೇಲೆ ನೋಡಿ ಈ ರೀತಿ ಆಲೂಗಡ್ಡೆ ಬಾಜಿ ಇತ್ತು ನೋಡಿ, ಅದನ್ನು ಈ ರೀತಿ ತಗೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿ ತಗೊಂಡು ದೋಸೆ ಮಧ್ಯ ಈ ರೀತಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ, ಬೇಕಿದ್ದರೆ ಕೆಚಪ್ ಕೂಡ ಹಾಕ್ಬೋದು ನೀವು ದೋಸೆಗೆ. ಈ ರೀತಿ ಫೋಲ್ಡ್ ಮಾಡಿ ಟಿಫಿನಿಗೆ ನೀವು ಈಸಿಯಾಗಿ ಕೊಡ್ಬೋದು. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ಪ್ರೆಸೆಂಟ್ ಮಾಡ್ಬೋದು ನೀವು. ತುಂಬ ಈಸಿಯಾಗಿ ಇರುತ್ತೆ ಹಾಗೂ ನೋಡಲಿಕ್ಕೂ ತುಂಬ ಚೆನ್ನಾಗಿ ಒಂಥರ ಸ್ಪೆಷಲಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ಹಾಗೂ ಎಷ್ಟು ಈಸಿ ನೋಡಿದ್ರಲ್ಲ ಮಾಡೋದು ನೀವು ನೋಡಿ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗ ತಿಂದರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದಿ ತಿಂದರೆ ನೀವು ಒಂಥರ ಸ್ಮೂತಾಗಿಯೂ ಚೆನ್ನಾಗಿರುತ್ತೆ. ಇದು 2 ವಿಧದಲ್ಲೂ ಕೂಡ ಇದನ್ನು ನಾನು ಮಾಡೋದು ತೋರಿಸಿದ್ದೀನಿ ನೋಡಿ. ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಜಸ್ಟ್ ಎಂಜಾಯ್ ಮಾಡಿ ನೀವು. ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಏನು ಮಾಡಬೇಕಂತ ಆಲ್ರೆಡಿ ನಿಮಗೆ ಗೊತ್ತುಂಟು. ನಾನು ಸುಮಾರು ಸಲ ಹೇಳಿದ್ದೀನಿ, ಆದರೂ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ
ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.